ಸೊ ಇನ್ನೂ ಕೂಡ ಅಧಿಕೃತ ಘೋಷಣೆ ಆಗಿಲ್ಲ ಜೆಡಿಎಸ್ನ ಪಟ್ಟಿ. ಇರೋದು 3 ಸೀಟ್ಗಳು, ಒಂದಂತೂ ಘೋಷಣೆ ಆಗಿದೆ. ಆಯಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಮಂಡ್ಯದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆ ಅಂತಿದ್ದಾರೆ. ಕಾರ್ಯಕರ್ತರ ಅಪೇಕ್ಷೆ ಒತ್ತಡಕ್ಕೆ ತಲೆಬಾಗಿ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಬಿಜೆಪಿ ನಾಯಕರು. ಏಪ್ರಿಲ್ 4ಕ್ಕೆ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಕುಮಾರಸ್ವಾಮಿ ಅವರು. ಯಾತಕ್ಕೆ ಬರಬೇಕಾಗಿತ್ತು ಅಂತಕ್ಕಂಥದ್ದು ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಾನೇನು ಉತ್ತರ ಕೊಡಲಿ? ಇಲ್ಲಿ 2 ಪಕ್ಷಗಳ ಕಾರ್ಯಕರ್ತರು, 2 ಪಕ್ಷಗಳ ನಾಯಕರು ಇವತ್ತಿನ ಒಂದು ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆ ನಮಗಿದೆ ಬರಬೇಕು ಅಂತಕ್ಕಂಥ ಆದೇಶ ಮತ್ತು ಸಲಹೆಯನ್ನು ಕೊಟ್ಟಿದ್ದಾರೆ. ಆದೇಶ ಕಾರ್ಯಕರ್ತರಿಂದ ಬಂದಿರತಕ್ಕಂಥದ್ದು. ನಮಗೆ ನಮ್ಮ ಪಕ್ಷದಲ್ಲಿ ಪುಟ್ಟರಾಜು ಅವರು, ತಮ್ಮಣ್ಣ ಅವರು ಅಭ್ಯರ್ಥಿಗಳಾಗ್ತಕ್ಕಂಥ ವಿಷಯದಲ್ಲಿ ನಮ್ಮಲ್ಲಿ ಸುದೀರ್ಘವಾಗಿ ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ. ಆದರೆ ಕಾರ್ಯಕರ್ತರುಗಳಲ್ಲಿ ಇವತ್ತು ಜಿಲ್ಲೆಗೆ ಕುಮಾರಣ್ಣ ಬರಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಏನಿದೆ ಅದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡೆ ಪಕ್ಷದ ಮುಖಂಡರು ಪುಟ್ಟಣ್ಣ ಅವರು ಮೇಲ್ಕೋಟೆ ದೇವಸ್ಥಾನದಲ್ಲಿ ನನ್ನ ಗಮನಕ್ಕೂ ಬರದೆ ಕುಮಾರಣ್ಣನೇ ಅಭ್ಯರ್ಥಿ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ನಾನು ಫಲಾನುವಾದಿ ಅಲ್ಲ. ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಪಕ್ಷದ ಮತ್ತು ನನ್ನ ಭಾಗದ ಜನತೆಯ ಅಪೇಕ್ಷೆ ಏನಿದೆ ಅದಕ್ಕೆ ತಲೆ ಕೊಟ್ಟು ಬಂದಿರತಕ್ಕಂಥವ್ರು. ನಾನು ಹೋರಾಟದಿಂದ ಬಂದಿರತಕ್ಕಂಥ ಪಕ್ಷದ ಈ ಒಂದು ಕಾರ್ಯಕರ್ತರ ಅಪೇಕ್ಷೆ ಏನಿದೆ ಅದಕ್ಕೆ ತಲೆಬಾಗಿ ಬಂದಿದೆ. ಇಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಸದರು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಜನರಿಗಾಗಿ, ಜನರಿಗೋಸ್ಕರ ತನ್ನ ಪ್ರಾಣವನ್ನ ಮುಡುಪಾಗಿರ್ತಕ್ಕಂಥ ಕುಮಾರಸ್ವಾಮಿ ಅಂತ ಕ್ಷೇತ್ರದ ಸಂಸದರಾಗಬೇಕು. 28 ಕ್ಷೇತ್ರದಲ್ಲಿ ಮೊದಲ ಚುನಾವಣಾ ಫಲಿತಾಂಶ ಬಿಜೆಪಿ ಜೆಡಿಎಸ್ ಪರವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಬರಬೇಕು. ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಂದಾಗಿ ಮಂಡ್ಯಕ್ಕೆ ಶಕ್ತಿಯನ್ನು ತುಂಬಬೇಕು. ಯಾರು ದುಡ್ಡಿದ್ದಾನೆ ಅವ್ನು ಕರ್ಕೊಂಬ ಅಭ್ಯರ್ಥಿ ಮಾಡು. ಜನಬಲವೋ ಹಣಬಲವೋ ಅಂತ ಹೇಳಬೇಕಾಗಿದೆ. ಜನನಾಯಕನೇ ಬೇಕು ನಮಗೇನೋ ಸ್ಪಷ್ಟ ನಿರ್ಣಯವನ್ನು ಇಟ್ಕೊಂಡಿದ್ದಾರೆ. ಅಮಿತ್ ಶಾ ಜಿ ಅವರು, ಯಡಿಯೂರಪ್ಪ ಅವರು ಮತ್ತು ಪುತ್ರ ದೇವೇಗೌಡರು ಮಂಡ್ಯದ ಋಣವನ್ನು ತೀರಿಸಬೇಕು ಅಂತೇಳಿ ಮಂಡ್ಯದ ಅಭ್ಯರ್ಥಿಯಾಗಿ ನನ್ನ ಕಣಕ್ಕೆ ಇಳಿಸಿದ್ದಾರೆ. ನಮ್ಮೆಲ್ಲರ ನಮ್ಮೆಲ್ಲರ ಅದೃಷ್ಟ ಕೊಡ್ಬರುತ್ತೆ ಅಂತೇಳಿ ನಾನು ಕುಮಾರಣ್ಣ ಅವರಿಗೆ ನನ್ನ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಗೆ 2 ಸಾರಿ ಮುಖ್ಯಮಂತ್ರಿಗಳಾಗಿ ಇಡೀ ಕರ್ನಾಟಕವನ್ನ, ರಾಜ್ಯವನ್ನ ಆಳ್ದವರು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಅಂತೇಳಿ ನಮಗೆ ದೊಡ್ಡ ಒಂದು ಖುಷಿ, ದೊಡ್ಡ ಹೆಮ್ಮೆ